ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮಹಾ ಬಿರುಗಾಳಿ. 2028ರ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ರಣಕಹಳೆ. ಸಿದ್ದು ಬಣಕ್ಕೆ ಅಂದರೆ ಸಿದ್ದರಾಮಯ್ಯ ಬಣಕ್ಕೆ ಮಹತ್ವದ ಹುದ್ದೆ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, 2023ರ ರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸೀಟ್ಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ CM ಯಾರಾಗಬೇಕೆನ್ನುವಂಥ ಕಚ್ಚಾಟ ನಡೆದಾಗ ಸರಿಸುಮಾರು 10 ದಿನಗಳ ಕಾಲ ಹೈಕಮಾಂಡ್ ಮುಂದೆ DK ಶಿವಕುಮಾರ್ CM ಆಗ್ತಾರೆ ಅಥವಾ ಸಿದ್ದರಾಮಯ್ಯ CM ಆಗ್ತಾರೆ ಅನ್ನುವಂಥ ಹಗ್ಗಜಗ್ಗಾಟ ನಡೆದಾಗ ಹೈಕಮಾಂಡ್ ಒಂದು ಮೀಟಿಂಗನ್ನು ಮಾಡಿ, ಒಂದು ಸಂಧಾನವನ್ನು ಮಾಡಿ, ಮೊದಲು 2.5 ವರ್ಷ ಸಿದ್ದರಾಮಯ್ಯನವರು ಅಧಿಕಾರ ಮಾಡ್ತಾರೆ. ಅದಾದ ನಂತರ ಸಿದ್ದರಾಮಯ್ಯನವರು ನಿವೃತ್ತಿಯನ್ನು ಪಡ್ಕೊಂಡು ಅವರಿಗೆ ಕೇಂದ್ರದಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಟ್ಟು, ಅದಾದ ನಂತರ DK ಶಿವಕುಮಾರ್ ಅವರು ಮುಂದಿನ 2.5 ವರ್ಷಗಳ ಕಾಲ ಅಧಿಕಾರವನ್ನು ಮಾಡ್ತಾರೆ ಅನ್ನುವಂಥ ಒಪ್ಪಂದ ಇದ್ದರೂ ಕೂಡ ಸರಿಸುಮಾರು 3 ವರ್ಷ ಆದರೂ ಕೂಡ DK ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗಲಿಲ್ಲ, ಅಥವಾ ಸಿದ್ದರಾಮಯ್ಯನವರು ಬಿಟ್ಟುಕೊಡುವಂಥ ಮನಸ್ಸು ಮಾಡಲಿಲ್ವಾ, ಅಥವಾ ಹೈಕಮಾಂಡ್ ಈ ಒಪ್ಪಂದವನ್ನು ಮುರಿದು ಬಿಡ್ತಾ ಅನ್ನುವಂಥ ಲೆಕ್ಕಾಚಾರ ಜೋರಾಗಿ ಕೇಳಿ ಬರ್ತಾ ಇತ್ತು. ಕೊನೆಗೂ ಅಂತೂ ಇಂತೂ ಸರ್ಕಸ್ ಮಾಡಿ ಹೈಕಮಾಂಡ್ ಇಬ್ಬರನ್ನು ಒಪ್ಪಿಸಿ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರನ್ನು ಒಪ್ಪಿಸಿ ಇದೀಗ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡುವಂಥ ಹಂತಕ್ಕೆ ಬಂದಿದೆ. ಅದರ ತರುವಾಯ ಇದೀಗ 4:05 ಒಂದೊಳ್ಳೆಯ ಮುಹೂರ್ತದಲ್ಲಿ, ದ್ವಾರಕನಾಥ್ ರಾಜಗುರು ಅವರ ಒಂದು ಮುಹೂರ್ತದಲ್ಲಿ ಇದೀಗ DK ಶಿವಕುಮಾರ್ ಅವರು ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಇದೀಗ DK ಶಿವಕುಮಾರ್ ಬಣದಲ್ಲಿ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರ ಬಣದಲ್ಲಿ ಒಂದು ಹುಮ್ಮಸ್ಸು ಎದ್ದಿದೆ ಅಂತ ಹೇಳ್ಬೋದು. ಇನ್ನು DK ಶಿವಕುಮಾರ್ ಏನನ್ನ ಸಾತುರ್ಯ ಎನ್ನುವುದನ್ನು ನೋಡ್ತಾ ಹೋದರೆ, ಮೊಟ್ಟ ಮೊದಲ ಬಾರಿಗೆ ಅವರು ತಾನು ಅಂದುಕೊಂಡಿದ್ದಂಥ, ತಮ್ಮ ಬಯಸಿದಂಥ ಒಂದು ಆಶೆ ಇದೆಯಲ್ಲ, ಅಂದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇವತ್ತು ಮಧ್ಯಾಹ್ನದ ನಂತರ ಅಂದರೆ 4:05 ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ. ಅಷ್ಟರ ಮಟ್ಟಿಗೆ ಅವರ ಕನಸು ಸಾಕಾರವಾಗಿದೆ. ಇನ್ನು ಸೆಕೆಂಡ್ ಲೈನ್ನಲ್ಲಿ ಬರೋದಾದರೆ, ತಮ್ಮ ಎದುರಾಳಿಗಳನ್ನೆಲ್ಲ ಕೂಡ ಮೂಲೆ ಗುಂಪು ಮಾಡಿದರೆ, ಅದು KN ರಾಜಣ್ಣ ಆಗಿರ್ಬೋದು, ಮಹಾದೇವಪ್ಪ ಆಗಿರ್ಬೋದು, ಜೊತೆಗೆ ಮೊನ್ನೆ ತಾನೇ ಆದಂಥ ಆಡಿಯೋ ಬಾಂಬಲ್ಲಿ ಜಮೀರ್ ಅಹಮದ್ ಖಾನ್ ಅವರ ರಾಜಕೀಯ ಒಂದು ಭವಿಷ್ಯವನ್ನೇ ಮುಸುಕು ಮಾಡಿದ್ರು, ಅಥವಾ ಅವರನ್ನು ಕ್ಯಾಬಿನೆಟ್ನಿಂದ ಹೊರಗಿಡಲಿಕ್ಕೆ ಏನೆಲ್ಲ ಬೇಕಲ್ಲ ಅವೆಲ್ಲವನ್ನು ಕೂಡ ಪ್ಲ್ಯಾನ್ ಪ್ರಕಾರ ಮಾಡಿದ್ರು. ಇದು DK ಶಿವಕುಮಾರ್ ಅವರ ಹಂತಕ್ಕೆ. ಯಾಕಂದರೆ DK ಶಿವಕುಮಾರ್ ಅವರ ಬಣ ಇದೆಯಲ್ಲ, ಅವರೆಲ್ಲರೂ ಕೂಡ ಫೇಸ್ ಆಗಿದ್ದಾರೆ. ಯಾಕಂದರೆ ಅವರೆಲ್ಲರಿಗೂ ಕ್ಯಾಬಿನೆಟ್ನಲ್ಲಿ ದರ್ಜೆ ಬೇಕು, ಅಥವಾ ಅವರಿಗೆ ಮಿನಿಸ್ಟರ್ ಬೇಕು, ಅಥವಾ ಅವರಿಗೆ ಒಂದು ಒಳ್ಳೆಯ ಸ್ಥಾನ ಬೇಕು ಅನ್ನುವಂಥ ಹುಮ್ಮಸ್ ಯಾರಿಗೂ ಇಲ್ಲ. ಅವರೆಲ್ಲ DK ಬಣದ ಒಂದು ಆಪ್ತರ ಗುಂಪಿದ್ರೆ ಅವರೆಲ್ಲರ ಒಂದೇ ಕೂಗಂದರೆ ತಮ್ಮ ನೆಚ್ಚಿನ ನಾಯಕ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಇದರ ಅರ್ಥ ಸಿದ್ದರಾಮಯ್ಯನವರ ಬಣಕ್ಕೆ ಹಿನ್ನಡೆ ಆಗಬೇಕು. ಸಿದ್ದರಾಮಯ್ಯ ಮತ್ತು ಅವರ ಆಪ್ತರು ಎಲ್ಲರೂ ಸೇರಿ ನಮ್ಮ ಮೇಲೆ ಒಂದು ಮುಗಿಬಳೆಯುವಂಥ ಪ್ರಯತ್ನ ಮಾಡ್ತಿರಲ್ಲ, ಅದಕ್ಕೆ ಹಿನ್ನಡೆ ಆಗಬೇಕಂದ್ರೆ ನಮ್ಮ ನೆಚ್ಚಿನ ನಾಯಕ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕನ್ನುವಂಥ ಒಂದೇ ಒಂದು ಆಶೆ ಇತ್ತೇ ಹೊರತು, ನಾನು DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಾನು ಅವರ ಒಂದು ಸಚಿವ ಸಂಪುಟದಲ್ಲಿ ಮಿನಿಸ್ಟರ್ ಆಗ್ತೇನೆ ಅನ್ನುವಂಥ ಆಶೆ ಯಾರಿಗೂ ಇಲ್ಲ. ಯಾಕಂದರೆ ಅವರೆಲ್ಲ ಕೂಡ ಫ್ರೆಶ್ ಫೇಸ್, ಕೆಲವೊಬ್ಬರ ಬಿಟ್ಟು ಮಾಗಡಿ ಬಾಲಕೃಷ್ಣನ ಬಿಟ್ಟು ಎಲ್ಲವೂ ಕೂಡ ಹೊಸಬರಾಗಿದ್ದ ಕಾರಣಕ್ಕೆ ನೋಡಿ, ಯಾರು ಶಿವಗಂಗ ಬಸವರಾಜ್ ಆಗಿರ್ಬೋದು, ಕುಣಿಗಲ್ ರಂಗನಾಥ್ ಆಗಿರ್ಬೋದು, ಇಸ್ಬಾಲ್ ಹುಸೇನ್ ಆಗಿರ್ಬೋದು, ಶೈಲ್ ಆಗಿರ್ಬೋದು, ನಯನ ಮೋಟಮ್ ಆಗಿರ್ಬೋದು, ಕುಣಿಗಲ್ ರಂಗನಾಥ್ ಆಗಿರ್ಬೋದು, ಅಥವಾ CP ಯೋಗೇಶ್ವರು, ಹೀಗೆ ಮಂತ್ರಗೌಡ ಆಗಿರ್ಬೋದು, ಇವರೆಲ್ಲ ಹೊಸ ಮುಖಗಳಾದ ಕಾರಣಕ್ಕಾಗಿ ಅವರೆಲ್ಲರಿಗೂ ಕೂಡ ಒಂದು ಆಸೆ ಕೊಟ್ಟರು ಕೂಡಲೇ, ಆದರೆ ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ಒತ್ತಡ ಹೇರಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಅಷ್ಟರ ಮಟ್ಟಿಗೆ DK ಶಿವಕುಮಾರ್ ಮತ್ತು ಅವರ ಬಣ ಒಂದು ಹಂತಕ್ಕೆ ಸಮಾಧಾನ ಮತ್ತು ಖುಷಿ ಪಡುವ ಸಂಭ್ರಮ. ಇನ್ನು ಸಿದ್ದರಾಮಯ್ಯನವರು ಬಣಕ್ಕೆ ಬಂದಾಗ, ಸಿದ್ದರಾಮಯ್ಯನವರು ಬಣ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ಒಂದೇ ಒಂದು ಯೋಚನೆ ಇತ್ತು, ಯಾವ ಕಾರಣಕ್ಕೆ ನಾವು ಒಂದು ನಾಯಕತ್ವ ಬದಲಾವಣೆ ಮಾಡಬೇಕು, ಯಾವ ಕಾರಣಕ್ಕೆ ಸಿದ್ದರಾಮಯ್ಯನಂತ ಒಬ್ಬ ಮುತ್ಸದ್ದನ್ನು ಇಳಿಸಿ ಮತ್ತೊಬ್ಬ ನಾಯಕನಂತ ಕೂರಿಸ್ಬೇಕನ್ನೋ ಲೆಕ್ಕಾಚಾರ ಮಾಡಿದಾಗ ಅವರ ಮುಂದಿದ್ದಂಥ ಒಂದೇ ಒಂದು ಪ್ಲ್ಯಾನ್ ಅಂದರೆ 2023 ಅಧಿಕಾರಕ್ಕೆ ಬಂದಿದ್ದೇವೆ, ಆದರೆ 2028ಕ್ಕೆ ಅಧಿಕಾರಕ್ಕೆ ಬರಬೇಕಂದ್ರೆ ನಮ್ಮ ಪ್ಲ್ಯಾನ್ ಏನಿರಬೇಕು, ಸಿದ್ದರಾಮಯ್ಯ ಕೆಳಗಿಳಿಸಿದಾಗಲಿ ಅಥವಾ DK ಶಿವಕುಮಾರ್ CM ಪಟ್ಟಕ್ಕೆ ಏರಿಸೋದಾಗಲಿ ಅದರ ಅಜೆಂಡಾ ಒಂದೇ, ಅಂದರೆ ವಿ ಆರ್ ಟಾರ್ಗೆಟಿಂಗ್ ಆನ್ 2028ರಲ್ಲಿ ಸೌತ್ ಇಂಡಿಯಾದಲ್ಲಿ ಮತ್ತೊಂದು ರಾಜ್ಯ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದೆ. ಅಂದರೆ ಈಗಲೇ 2 ವರ್ಷದ ಮುಂಚೆ ಇದೀಗ 2028ರ ರಾಜ್ಯ ಜನರಲ್ ಎಲೆಕ್ಷನ್ಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ರಣಕಹಳೆಯನ್ನು ಊದಿದೆ. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಮೂಗಿ ತುಪ್ಪ ಸೋರೋದಾಗಲಿ, ಅಥವಾ ಮತ್ತೊಬ್ಬರನ್ನ DCM ಮಾಡಿ DK ಶಿವಕುಮಾರನ್ನು ಕಟ್ ಹಾಕೋದಾಗಲಿ, ಅಥವಾ ಮತ್ತೊಬ್ಬರನ್ನ DK ವಿರೋಧಿಯನ್ನು KPC ಅಧ್ಯಕ್ಷರನ್ನು ಮಾಡೋದಾಗಲಿ, ಅದು ಯಾವುದೂ ಲೆಕ್ಕಕ್ಕಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ನ ಲೆಕ್ಕಾಚಾರ ಅಂದರೆ ಅದು 2028ರಲ್ಲಿ ದಕ್ಷಿಣ ಭಾರತದ ಒಂದು ದೊಡ್ಡ ದಷ್ಟಪುಷ್ಟ ರಾಜ್ಯ,
ತನುಮನ ಧನ ಸಹಾಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹೆಲ್ಪ್ ಆಗುವಂಥ ಒಂದು ಪಕ್ಷ ಅಥವಾ ಒಂದು ರಾಜ್ಯ ಅಂದರೆ ಅದು ಕರ್ನಾಟಕ. ಹೀಗಾಗಿ ಇಡೀ ದೇಶಕ್ಕೆ ಎರಡನೇ ಅತಿ ಹೆಚ್ಚು ರೆವೆನ್ಯೂವನ್ನು ಜನರೇಟ್ ಮಾಡುವಂಥ ಕರ್ನಾಟಕವನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಬೇಕು ದೃಷ್ಟಿಯಲ್ಲಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ರಣಕಾಳೆಯನ್ನು ಊದಿದೆ. ಇದರ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವನ್ನು ಕೆಳಗಿಳಿಸಿತು. ಜೊತೆಗೆ ನಿನ್ನೆ ತಡರಾತ್ರಿ ಬಂದಂಥ ಒಂದು ಅಧಿಸೂಚನೆಯಲ್ಲಿ ವೇಣುಗೋಪಾಲ್ ಅಂದರೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರನ್ನ CWC ಮೆಂಬರ್ ಆಗಿ ಅಥವಾ ಪ್ಯಾನೆಲ್ಗೆ ಸೇರಿಸಿಕೊಂಡಿದ್ದಾರೆ. ನೋಡಿ, CWC ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೆಂಬರ್ ಆದ ಕೂಡಲೇ ಅದಕ್ಕೆ ದೊಡ್ಡ ಕಿರೀಟ ಅಲ್ಲ. ಯಾಕಂದರೆ ಅಲ್ಲಿರುವಂಥ ಲೀಸ್ಟ್ಗಳು ನೋಡ್ತಾ ಇದ್ರೆ ನಮಗೊಂಥರ ಅನ್ಸುತ್ತೆ ಇವರಲ್ಲಿ ಇದ್ದಾರಾ ಅಂತ. ಯಾಕಂದರೆ 30ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಲಿದ್ದಾರೆ. ಅವರಲ್ಲಿ ಬೇರೆ ಬೇರೆ ಕಾಂಟ್ರವರ್ಸಿಗಳಿದ್ದಾರೆ. ಶಶಿ ತರೂರ್ ಆಗಿರ್ಬೋದು, ಅಜಯ್ ಮಕೆನ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಅಂದರೆ ಪಕ್ಷಕ್ಕೆ ಹೊರೆಯಾಗುವಂಥ ಅನೇಕರು ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಲಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ CWCಯಲ್ಲಿ ಒಂದು ಸ್ಥಾನ ಸಿಕ್ತು. ಅವರು ರಾಷ್ಟ್ರ ರಾಜಕಾರಣ ಮರಳ್ತಾರೆ ಅನ್ನೋದು ಕೂಡ ಅದು ಕಪೋಲಕಲ್ಪಿತ. ಅವರಿಗೊಂದು ಗೌರವವಾಗಿ CWCಯಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಮನಸ್ಸಿಲ್ಲ ಸಿದ್ದರಾಮಯ್ಯನವರಿಗೆ ಅನ್ನುವಂಥ ಒಂದು ಮಾತಿತ್ತು. ಆದರೂ ಕೂಡ ಹೈಕಮಾಂಡ್ ಒತ್ತಾಯದ ಮೇರೆಗೆ ಒಂದು ಗೌರವಪೂರ್ವಕವಾಗಿ CWC ಮೆಂಬರ್ ಆಗಲಿಕ್ಕೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೆಂಬರ್ ಆಗಲಿಕ್ಕೆ ಒಂದು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಬಣಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಒಂದು ಹಂತಕ್ಕೆ ಗೆಲುವು. ಇನ್ನು ಸಿದ್ದರಾಮಯ್ಯನವರು ಏನೆಲ್ಲ ಸಾಧಿಸಿಬಿಟ್ರು, ಸಿದ್ದರಾಮಯ್ಯನವರ ಬಣಕ್ಕೆ ಯಾವೆಲ್ಲ ಮಹತ್ವದ ಹುದ್ದೆ ಇರುವುದನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವ ಹಂತದಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ವಿರುದ್ಧ ಕೆಂಡ ಕಾರ್ತಿದ್ರು. ಅಥವಾ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಒಂದು ದೊಡ್ಡ ಅಂತರ ಇತ್ತು, ದೊಡ್ಡ ಕಂದಕ್ಕೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನನ್ನು ಇಳಿಸಬೇಕು, ಜೊತೆಗೆ ಅದಕ್ಕೆ ಬೇಕಾದಂಥ ಪೂರಕ ತಯಾರಿಕೆಗೆ ಒಂದು MLAಗಳ ಸಹಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯದಲ್ಲಿ ಮಗ್ನರಾಗಿದ್ದರು. ಪದೇ ಪದೇ ಸತೀಶ್ ಜಾರಕಿಹೊಳಿ ಅವರು ಖರ್ಗೆ ಅವರ ನಿವಾಸಕ್ಕೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆಯನ್ನು ಮೀಟ್ ಮಾಡಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನನ್ನು ಕೆಳಗಿಳಿಸಿ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಎನ್ನುವಂಥ ಅಹವಾಲನ್ನು ಕೊಟ್ಟಿದ್ರು ಅನ್ನೋದು ಕೂಡ ಇದೀಗ ಪದೇ ಪದೇ ಕೇಳಿ ಬರ್ತಾ ಇದೆ. ಇದರ ಹಂತವಾಗಿ ಇದೀಗ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ DK ಶಿವಕುಮಾರ್ ಅವರ ವಿರುದ್ಧವಾಗಿ ಅಥವಾ ಸಿದ್ದರಾಮಯ್ಯನವರು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಅದೇನೆಂದರೆ ಜಾರಕಿಹೊಳಿ ಅವರನ್ನು ಮಹತ್ವದ ಹುದ್ದೆಯಿಂದ ದೂರ ಇಟ್ಟು ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆ 2024-25 ಸುಮಾರಿಗೆ ನನಗೆ KPC ಅಧ್ಯಕ್ಷ ಸ್ಥಾನವನ್ನು ಕೊಡಿ, ನಾನು ಬೇಕಾದರೆ ಸಚಿವ ಸಂಪುಟದಿಂದ ಹೊರಗಿರ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಬದಲಾದ ಒಂದು ವಾತಾವರಣದಲ್ಲಿ ಸತೀಶ್ ಜಾರಕಿಹೊಳಿ ಅವರು 2 ಹುದ್ದೆಗೆ, ಮಹತ್ವದ ಹುದ್ದೆಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಒಂದು KPC ಅಧ್ಯಕ್ಷ ಸ್ಥಾನ ಅಂದರೆ ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷದ ಒಂದು ಅಧ್ಯಕ್ಷ ಸ್ಥಾನ ಅಂದರೆ KPC ಅಧ್ಯಕ್ಷ ಆಗಿರ್ಬೋದು. ಜೊತೆಗೆ ನನಗೂ ಕೂಡ ಅದರ ಜೊತೆಗೆ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಬೇಕು ಎನ್ನುವಂಥ ಮಹತ್ವವಾದ ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ವೇಣುಗೋಪಾಲ್ ಮತ್ತು ಸುರ್ಜಿವಾಲ ಕರೆ ಮಾಡಿ ನಿಮ್ಗೆ ಯಾವ್ದು ಬೇಕು ಒಂದನ್ನು ಮಾತ್ರ ಕೊಡ್ತೀವಿ, ಐದರ್ ಯು ಹ್ಯಾವ್ ಟು ಬಿ ಇನ್ KPC ಅಧ್ಯಕ್ಷ ಸ್ಥಾನದಲ್ಲಿರಬೇಕು ಅಥವಾ ಸಚಿವ ಸಂಪುಟದಲ್ಲಿರಬೇಕು, ಯಾವುದು ನಿಮ್ಮ ಆಯ್ಕೆ ಅನ್ನುವಂಥ ಮಾತನ್ನು ಹೇಳಿದಾಗ KPC ಅಧ್ಯಕ್ಷ ಸ್ಥಾನವನ್ನು ತೊರೆದು ಈಗ ಸಚಿವ ಸಂಪುಟಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತದೆ. ಹೀಗಾಗಿ ಒಂದು ಹಂತಕ್ಕೆ ಸಿದ್ದರಾಮಯ್ಯ ತನ್ನ ಒತ್ತಡದ ತಂತ್ರದಿಂದ ಸತೀಶ್ ಜಾರಕಿಹೊಳಿ ಅವರನ್ನ ಒಂದು ಹಂತಕ್ಕೆ ಕಟ್ಟಿ ಹಾಕುವಲ್ಲಿ ಸಫಲರಾಗಿದ್ದಾರೆ. ಇನ್ನು ಎರಡನೇ ಬಹುದೊಡ್ಡ ಸಿದ್ದು ಬಣಕ್ಕೆ ಮಹತ್ವದ ಹುದ್ದೆ ಅಂದರೆ ಇಲ್ಲೇ ತನಕ 3 CM, 3 DCM, 4 DCM ಎನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಪ್ರಿಯಾಂಕ್ ಖರ್ಗೆ ಒಂದು ಕಡೆ, ಜಮೀರ್ ಅಹ್ಮದ್ ಖಾನ್ ಒಂದು ಕಡೆ, ಯತೀಂದ್ರ ಒಂದು ಕಡೆ, ಹೀಗೆ ಅಥವಾ UT ಖಾದರ್ ಒಂದು ಕಡೆ ಅಥವಾ ಪರಮೇಶ್ವರ್ ಒಂದು ಕಡೆ, ಹೀಗೆ ಎಲ್ಲವೂ ಕೂಡ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಎಲ್ಲವನ್ನೂ ಬೇಡ ಎಂದಿರುವ ಹೈಕಮಾಂಡ್ ಸಿದ್ದರಾಮಯ್ಯ ಸೂಚಿಸಿದಂಥ ಒಬ್ಬ ವ್ಯಕ್ತಿಗೆ DCM ಕೊಡುವಂಥ ಹಂತಕ್ಕೆ ಬಂದಿದೆ. ಅದು ಕೂಡ ಫೈನಲ್ ಆಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಪರಮೇಶ್ವರ್, ದಲಿತ ರೈಟ್ ಕೋಟದಿಂದ ಪರಮೇಶ್ವರ್ ಅವರು ಈಗಾಗಲೇ 2 ಬಾರಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಜೊತೆಗೆ ಹೋಮ್ ಮಿನಿಸ್ಟರ್ ಹುದ್ದೆಯನ್ನು ನಿಭಾಯಿಸಿದಂಥ ಒಂದು ಅನುಭವ ಇದೆ. ಜೊತೆಗೆ ಅವರಿಗೆ DCM ಹುದ್ದೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಂದು ಕೈ ಮೇಲ್ ಮಾಡಿದ್ದಾರೆ, ಒಂದು ಹಂತಕ್ಕೆ ಜಯವನ್ನು ಸಾಧಿಸಿದ್ದಾರೆ. ಯಾಕಂದರೆ ನೋಡಿ, ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಯತೀಂದ್ರ ಆಗಿರ್ಬೋದು, ಜಮೀರ್ ಆಗಿರ್ಬೋದು, ಇವರೆಲ್ಲ DCM ಕೊಟ್ಟರೆ ಅದು ಒಡಕಾಗುತ್ತೆ. ಆದರೆ DCM ಕೊಡದಿದ್ರೂ ಕೂಡ ಒಂದು ಹಂತಕ್ಕೆ ಶಿವಕುಮಾರ್ ಅವರು ತನ್ನ ಮೂಗಿನ ನೆರಕ್ಕೆ ನಡೆದುಕೊಳ್ತಾರೆ ಅನ್ನುವಂಥ ದೃಷ್ಟಿಯಲ್ಲಿ, ಜೊತೆಗೆ ಮುಂದೆ ತಾನೂ ಕೂಡ CM ಅಭ್ಯರ್ಥಿ ಆಗ್ತೇನೆ ಅನ್ನುವಂಥ ಕನಸನ್ನು ಕಟ್ಟುಕೊಂಡಿರುವಂಥ ಜಾರಕಿಹೊಳಿ ಅವರಿಗೆ ಒಂದು ಹಂತಕ್ಕೆ ಏಟ್ ಕೊಡಲಿಕ್ಕೆ ನೋಡಿ DCM ಅಂದ ಕೂಡಲೇ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ಪ್ರೊಜೆಕ್ಟ್ ಆಗ್ತಾರೆ. ಈಗಾಗಲೇ ಉಪಮುಖ್ಯಮಂತ್ರಿ ಆಗಿದ್ರು, ಆದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ರು. ಆದರೆ ಈಗ ಸರ್ಕಾರದಲ್ಲಿ ಆಗಿರುವಾಗ, ತಮ್ಮದೇ ಸ್ವಂತ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿರುವಾಗ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥ ಒಂದು ಬೇಡಿಕೆ ಇಡಲಿಕ್ಕಾಗತ್ತೆ, ಅದು ಹಾಗೆ ಪ್ರೊಜೆಕ್ಟ್ ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರಿಗೆ DCM ಹುದ್ದೆಯನ್ನು ಕೊಡಿಸುವಲ್ಲಿ ಒಂದು ಮಹತ್ತರ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದು ಮಹತ್ತರ ಹೆಜ್ಜೆ ಅಂದರೆ 3 ಲೆಕ್ಕದಲ್ಲಿ ಲಾಭ ಆಗುತ್ತೆ. ಒಂದು, ದಲಿತ ಕೋಟದಿಂದ ಉಪಮುಖ್ಯಮಂತ್ರಿ ಎನ್ನುವಂಥ ಲಾಭ. ಎರಡನೇದಾಗಿ, ತನ್ನ ವಿರುದ್ಧ ಕಾಲ್ಕೆರೆದು ನಿಂತಿದ್ದ ಮತ್ತು ಕೆಲವೊಂದು ವಿಚಾರದಲ್ಲಿ ಮೂಗು ತೋರಿಸಿದಂಥ ಸತೀಶ್ ಜಾರಕಿಹೊಳಿ ಅವರನ್ನು ದೂರ ಇಡುವಂಥ ಪ್ರಯತ್ನ. ಜೊತೆಗೆ ಮುಂದಿನ ಚುನಾವಣೆಯಲ್ಲಿ DK ಶಿವಕುಮಾರ್ ಆಗಿರ್ಬೋದು ಅಥವಾ ಪರಮೇಶ್ವರ್ ಆಗಿರ್ಬೋದು, ಇವರಿಬ್ಬರು ಕೂಡ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿರ್ತಾರೆ ಅನ್ನುವಂಥ ಒಂದು ಹಂತಕ್ಕೆ ಪ್ರಾಜೆಕ್ಟನ್ನು ಮಾಡಿದ್ದಾರೆ. ಮೂರನೇದಾಗಿ ದೊಡ್ಡ ಚರ್ಚೆ ಆಗ್ತಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಏನು ಕೊಡ್ತಾರೆ, ಒಂದು ಸಚಿವ ಸಂಪುಟದ ಸ್ಥಾನ ಕೊಟ್ಟು ಅಷ್ಟಕ್ಕೆ ಸುಮ್ಮನಿರ್ತಾರ ಅಥವಾ ಬೇರೆ ಹುದ್ದೆ ಕೊಡ್ತಾರಾ ಅಥವಾ ಅವ್ರ ಕತೆ ಏನು DCM ಕೊಡ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾಯಿತ್ತು. ಯಾಕಂದರೆ ಅವರ ತಂದೆಯವರು ಕೂಡ
AICC ಅಧ್ಯಕ್ಷರಾಗಿರುವಂಥ ಕಾರಣಕ್ಕಾಗಿ ಅಥವಾ ಸಿದ್ದರಾಮಯ್ಯನವರು ತನ್ನ ನಿರ್ಗಮನ ನಂತರ ಯತೀಂದ್ರ ಅವರಿಗೆ ಒಂದು ಹುದ್ದೆಯನ್ನು ಕೊಡಿಸುವಂಥ ಫಲವಾಗಿ ತನ್ನ ಮಗನಿಗೂ ಏನಾದರೂ ಬೇಕೆನ್ನುವಂಥ ಹಂಬಲ ಅಫ್ಕೋರ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇರುತ್ತೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನು ಕೊಡ್ತಾರೆ, ಯಾವ ಹುದ್ದೆ ಕೊಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಇದೀಗ ಬಂದಂಥ ಮಾಹಿತಿ ಪ್ರಕಾರ BJP ವಿರುದ್ಧ ಕೆಂಡ ಕಾರ್ತಿರುವಂಥ ಸಿದ್ಧಾಂತ ವಿರೋಧಿಯಾಗಿರುವಂಥ BJP ವಿರುದ್ಧ ಒಂದು ವಕ್ತಾರನಂತೆ ಕರ್ನಾಟಕದಲ್ಲಿ ಕಾಲು ಕೆರೆದು BJP ಎಲ್ಲವನ್ನು ಹುಳುಕನ್ನು ಎತ್ತಿ ತೋರಿಸ್ತಾ ಇರುವಂಥ, ಅದರಲ್ಲೂ ಮುಖ್ಯವಾಗಿ RSS ಅಂತ ಅಂದ್ಕೂಡಲೇ ಕೆಂಡಕಾರಿ RSS ಪಥಸಂಚಲನವನ್ನು ನಿರ್ಬಂಧ ಮಾಡಬೇಕು ಅನ್ನುವಂಥ ಒಂದು ಒಕ್ಕೊರಲಿನ ಮನವಿ, ಪ್ರತಿಭಟನೆ ಮತ್ತು ಹೋರಾಟ ಮಾಡಿದಂಥ, ಜೊತೆಗೆ ಅವರ ಒಂದು ಹೋರಾಟಕ್ಕೆ ಮಣಿದು ಅಥವಾ ವಿರುದ್ಧವಾಗಿ RSSನ ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತರು ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ಉತ್ತರ ಕೊಟ್ಟಂಥ ಹೆಗ್ಗಳಿಕೆ ಇದೆಯಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದೀಗ ಗೃಹ ಇಲಾಖೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಹಂತಕ್ಕೆ ಸಿದ್ದರಾಮಯ್ಯ, ಮತ್ತೊಂದು ಹಂತಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಯಶಸ್ವಿಯಾಗಿದ್ದರೆ ರಾಹುಲ್ ಗಾಂಧಿ ಅವರ ಮನವೊಲಿಸಿದ್ದಾರೆ ಅನ್ನುವಂಥ ಮಾತು ಕೇಳಿಬರ್ತದೆ. ಹೀಗಾಗಿ ಒಂದು ಕಡೆ ಸತೀಶ್ ಜಾರಕಿಹೊಳಿಯನ್ನು ದೂರ ಇಟ್ಟಿದ್ದಾಗಿರ್ಬೋದು, ಅಥವಾ ಪರಮೇಶ್ವರ್ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿ ಅವರನ್ನು BCM ಮಾಡಿದ್ದಾಗಿರ್ಬೋದು, ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಒಳ್ಳೆಯ ಹುದ್ದೆ ಅಂದರೆ ಗೃಹ ಸಚಿವ ಸ್ಥಾನ ಕೊಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಬಣಕ್ಕೆ ಒಂದು ಮಹತ್ವದ ಹುದ್ದೆ ಅಂತ ಹೇಳ್ಬೋದು. ಇನ್ನೂ ಮಿಗಿಲಾಗಿ ಒಂದು ಹಂತಕ್ಕೆ ಎಲ್ಲರನ್ನೂ ಬೇಕನ್ನು ಓಡಾಡ್ತಿರುವಂಥ ಹರಿಪ್ರಸಾದ್, DK ಶಿವಕುಮಾರ್ ಕಂಡ್ರೆ ಅಷ್ಟಕ್ಕಷ್ಟೇ, ಮೊದಲು ಸಿದ್ದರಾಮಯ್ಯನವರು ಕಂಡ್ರು ಅಷ್ಟಕ್ಕಷ್ಟೇ ಇತ್ತು. ಆದರೆ ಕೆಲವೊಂದು ದಿನಗಳ ನಂತರ ಸಿದ್ದರಾಮಯ್ಯನವ್ರ ಜೊತೆ ಚೆನ್ನಾಗಿದ್ದರು, DK ಶಿವಕುಮಾರ್ ಅವರ ವಿರುದ್ಧವಾಗಿ ಸ್ವಲ್ಪ ಅಂತರವನ್ನು ಕಾಯ್ಕೊಂಡ್ರು, ಜೊತೆಗೆ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಕೂಡ ಇದ್ದಾರೆ. ಇಂಥ ಹಂತದಲ್ಲಿ ಇದೀಗ BK ಹರಿಪ್ರಸಾದ್ ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡುವಂಥ ಹಂತಕ್ಕೆ ಬಂದಿದೆ. ಅದು ಕೂಡ ಡಿಸೈಡ್ ಆಗಿದೆ, ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಹೀಗಾಗಿ ಒಂದು ಕಡೆ DCM ಆಗಿ ಪರಮೇಶ್ವರ್ ಆಯ್ಕೆ ಆದರೆ ಮತ್ತೊಂದು ಕಡೆ ಹೋಮ್ ಮಿನಿಸ್ಟರ್ ಆಗಿ ಪ್ರಿಯಾಂಕ್ ಖರ್ಗೆ ಅವರು, ಮತ್ತೊಂದು ಕಡೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹರಿಪ್ರಸಾದ್, ಒಂದು ಕಡೆ ಕರಾವಳಿ ಬೆಲ್ಟಿಂದ, ಮತ್ತೊಂದು ಕಡೆ ಸೌತ್ ಕರ್ನಾಟಕ ಬೆಲ್ಟಿಂದ, ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಬೆಲ್ಟಿಂದ, ಮತ್ತೊಂದು ಕಡೆ DK ಶಿವಕುಮಾರ್ ಈ ಮೈಸೂರು ಕಡೆ ವಿಭಾಗದಿಂದ ಕ್ಯಾಬಿನೆಟನ್ನು ಪ್ರತಿನಿಧಿ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಹಂತಕ್ಕೆ ಇದೀಗ ಕಾಂಗ್ರೆಸ್ ಪಕ್ಷ 2028ಕ್ಕೆ ಅಧಿಕೃತವಾಗಿ ಒಂದು ರಣಹಕ್ಕಾಳೆಯನ್ನು ಊದಿದೆ. ಇಲ್ಲಿ ಯಾರು ಮೂಗುತ್ತಾರ, ಯಾರು ಕಟ್ಟಾಗಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಕೇರಳ, ತೆಲಂಗಾಣ, ತಮಿಳುನಾಡು, ಇದೀಗ ಕರ್ನಾಟಕ, ಹೀಗೆ ಕರ್ನಾಟಕದಲ್ಲೂ ಕೂಡ 2028ರಲ್ಲಿ ಮತ್ತೆ ನಾವು ಗೆದ್ದು ಬೀಗಬೇಕೆನ್ನುವ ದೃಷ್ಟಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಒಳ್ಳೆಯ ನಿರ್ಧಾರ ಮಾಡಿದೆ ಅಂತ ಹೇಳ್ಬೋದು. ಇದರ ಒಟ್ಟು ಅರ್ಥ ಅಷ್ಟೇ, ಸಿದ್ದರಾಮಯ್ಯನವರಿಗೆ CWCಯಲ್ಲಿ ವರ್ಕಿಂಗ್ ಕಮಿಟಿಯಲ್ಲಿ ಒಂದು ಸ್ಥಾನ ಕೊಟ್ಟು ಅದು ಒಂದು ಹಂತಕ್ಕೆ ಮೂಗಿಗೆ ತುಪ್ಪ ಸವರುವಂಥ ಕೆಲಸ ಆದರೂ ಕೂಡ ಸಿದ್ದರಾಮಯ್ಯನವರು ಎಲ್ಲವನ್ನ ಸಹಿಸಿಕೊಂಡು ತಾನು ತನ್ನಗೆ 2 ಬಾರಿ ಮುಖ್ಯಮಂತ್ರಿ ಮಾಡಲು ಅವಕಾಶ ಕೊಟ್ಟಂಥ ಕಾಂಗ್ರೆಸ್ ಪಕ್ಷಕ್ಕೆ ಋಣಿಯಾಗಿ ಇದೀಗ ಕಾಂಗ್ರೆಸ್ ಪಕ್ಷವನ್ನು 2028ರಲ್ಲಿ ಗೆಲುವಿಗೆ ಏನೆಲ್ಲ ಬೇಕಲ್ಲ ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಬೇಕು ಇವತ್ತು ಸಂಜೆ ಒಳಗೆ ಏನೇನಾಗುತ್ತೆ, ಯಾರು DCM ಆಗ್ತಾರೆ, ಯಾರು ಸಚಿವರಾಗ್ತಾರೆ, ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಇವತ್ತೇ ಒಂದು ಹಂತಕ್ಕೆ ಘೋಷಣೆಯಾಗುತ್ತೆ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಜೊತೆಗೆ ಇವತ್ತು ಎಷ್ಟು ಜನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅದು ಕೂಡ ಒಂದು ಹಂತಕ್ಕೆ ಕುತೂಹಲಕಾರಿಯಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.